ಸೊ ಕ್ಯಾಮ್ರಾಮ್ಯಾನ್ ಜೊತೆ ಕಿತ್ತನ 6 ಗಂಟೆಗೆ ಎದ್ದೋಳತ್ತೆ, ಇನ್ನೂ ರೆಡಿ ಆಗಿಲ್ಲ ಅತ್ತೆ. ಮೊದಲ ಕೊನೆಯ ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮುನಿನ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಏನು ಸ್ಪೆಷಲ್ ಅಂದರೆ ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿ ಊರಲ್ಲಿ ಇವತ್ತು ಪೂಜೆ ಮಾಡ್ತೀವಿ. ಹಾಗೆ ಕುರಿ ಎಲ್ಲ ಹೊಡೆದು ಚಿಕನ್ ಎಲ್ಲ ಕುಯ್ದು ಅಲ್ಲೇ ಅಡುಗೆ ಮಾಡ್ಕೊಂಡು ಅಲ್ಲೇ ತಿಂದ್ಬಿಟ್ಟು ಇವತ್ತು ದಿವಸ ಪೂರ್ತಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಅದಕ್ಕೆ ಇವತ್ತು ಎಲ್ಲರೂ ಪೂಜೆಗೆ ಹೋಗ್ತಾ ಇದ್ದೀವಿ. ಸೊ ನನ್ನ ಔಟ್ಫಿಟ್ ಇದೆ. ಸೊ ಇನ್ನೂ ನಾನು ರೆಡಿಯಾಗೆಲ್ಲ ಇವಾಗ ತಾನೇ ಸ್ನಾನ ಮಾಡ್ಕೊಂಡಿದ್ದೀನಿ. ಇಂದೋಳು ಇನ್ನೂ ಮಲ್ಕೊಂಡಿದ್ದೀನಿ, ಅವಳು ಯಾವಾಗಲೂ ಲೇಟ್ ಆಗಿದೆ. ಸೊ ಇವಾಗ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ನಾನು ಹೀಗೆ ರೆಡಿ ಆಗಿದ್ದೀನಿ. ನಾನು 5 o'clock ಎಲ್ಲ ಎದ್ದಿದ್ದೆ. ನಾನು ನಮ್ಮ ಮಮ್ಮಿ ಎದ್ದಿದ್ರಿ. ಎಷ್ಟೇ ಬೇಗ ಎದ್ರು ಇಂದು ಮಾತ್ರ ರೆಡಿ ಆಗಲ್ಲ, ಯಾವಾಗೂ ಲೇಟೇ ಅವಳು. ಸೊ ಇವಾಗ ನಾವು ನಮ್ಮ ಅತ್ತೆ ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀರಿ. ನಮ್ಮ ಅತ್ತೆಯವ್ರ ಜೊತೆ ಇವಾಗ ನಾನು ಕಾರಲ್ಲಿ ಹೋಗ್ತಾ ಇದ್ರಿ. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಗಾಡೀಲಿ ಬರ್ತಿದ್ದಾರೆ ಅವರಿಬ್ರು. ನಮ್ಮ ಡ್ಯಾಡಿ ಫಸ್ಟ್ ನಮ್ಮ ಅತ್ತೆ ಮನೆ ಹತ್ರ ಹೋಗಿದ್ದಾರೆ. ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀರಿ. ಸೊ ನಮ್ಮ ಅತ್ತೆ ಮನೆಗೆ ಬಂದಿದ್ದೀರಿ. ಹಾಗೆ ಕೀರ್ತಿ ನೋಡಿದ್ರೆ, ಕೀರ್ತಿ ಏನು ಮಾಡ್ತಾವಳೆ ಅಂದರೆ ಇನ್ನೂ ರೆಡಿನೇ ಆಗ್ತಾವಳೆ. ನಾವು ಬಂದು 6 ಗಂಟೆಗೆ ಎದ್ದೋಳತ್ತೆ, ಇನ್ನೂ ರೆಡಿ ಆಗಿಲ್ಲ ಅತ್ತೆ. ಸೊ ಇವತ್ತು ನಮ್ಮ ಔಟ್ಫಿಟ್ ವಿನ್ನಿಂಗು. ಸೊ ಚೇತು ಕಾರ್ ಕ್ಲೀನ್ ಮಾಡ್ತಿದ್ದ. ನಮ್ಮ ಮತ್ತೆ ನಮ್ಮ ಮಾವ ಇನ್ನೂ ರೆಡಿ ಆಗ್ತಿದ್ರು. ನೋಡಿಲ್ಲಿ ಇವಾಗ ಎಲ್ಲ ರೆಡಿ ಆಗಿ ಇವಾಗ ಹೋಗ್ತಿದ್ದೀರಿ ಊರಿಗೆ. ಗೊಳ್ಳೆಳ್ಳಿ ಅಂತ ಊರ ಹೆಸರು. ಸೊ ಎಲ್ಲ ಕುತ್ಕೊಂಡಿದ್ದು, ನಾನು ಹಿಂದೆ ಕುತ್ಕೊಂಡಿದ್ದೆ. ನಾನು ನಮ್ಮ ಅತ್ತೆ ನಿಖಿತಾ ಮುಂದೆ ಎಲ್ಲರೂ ಕುತ್ಕೊಂಡು ಇದ್ರು. ಮೊದಲ ಕೊನೆಯ ನನ್ನ ಎದೆಗೆ ಇಳಿಸೋ ಭಾಷೆ ಅನುರಾಗ ಕೊನೆ ಬೀದಿಯಲ್ಲಿ ನಿನಗೂ ಮಾಡಿರುವೆ ಒಳಗೆ ಬರಲು. ಸೊ ಇವಾಗ ಅವಳಹಳ್ಳಿ ಹತ್ರ ಹೋಗ್ತಾ ಇದ್ದೀರಿ. ನೋಡ್ರಿ, ಕೆರೆ ಹತ್ರ ಫುಲ್ ಮಂಜಿದೆ, ಸಖತ್ತಾಗಿತ್ತು ಬೆಳಗ್ಗೆ ಕ್ಲೈಮೇಟ್ ಅಂತೂ. ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಹಾಡುಗಳೆಲ್ಲ ಹಾಕ್ಕೊಂಡು ಫೋನಲ್ಲಿ ಕನೆಕ್ಟ್ ಮಾಡಿಕೊಂಡು ಸಾಂಗ್ ಎಲ್ಲ ಹಾಡ್ಕೊಂಡು ಹೋಗ್ತಾ ಇದ್ರಿ. ವಿತಿನ್ 1 hour 1.5 hourಗೆಲ್ಲ ರೀಚ್ ಆಗಿಬಿಟ್ಟಿದ್ರಿ ಊರಿಗೆ. ಇಲ್ಲೇ ನೋಡಿ ಪೆಂಡಲ್ ಹಾಕಿದ್ದಾರೆ ಅಲ್ವಾ, ಅಲ್ಲೇ ಇವಾಗ ಫೈನಲಿ ರೀಚ್ ಆದ್ರಿ. ಸೊ ಅರೌಂಡ್ 160 to 50 ಮೆಂಬರ್ಸ್ ಎಲ್ಲ ನಮ್ಮ ಫ್ಯಾಮಿಲಿ ಪೂರ್ತಿ ಗ್ಯಾದರ್ ಆಗಿ ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಪೂಜೆ ಮಾಡ್ತೀರಿ ಎಲ್ಲರೂ ಸೇರಿ. ಹಾಗೆ ಇಲ್ಲಿ ಇಕ್ಕಿದಾರಲ್ವಾ, ಅದು ಒಳಗಡೆನೆ ದೇವ್ರು ಇಕ್ಕಿರೋದು, ಕಲ್ಲಲ್ಲಿ ಇಕ್ಕಿದ್ದಾರೆ, ಚೌಡೇಶ್ವರಿ ದೇವರು. ಹಾಗೆ ಅದ್ ಮುಂದೆ ಮುನೇಶ್ವರ ದೇವ್ರು ಇಕ್ಕಿದ್ದಾರೆ. ಸೊ ಇಲ್ಲಿ ನಾವು ಕಸಿನ್ಸ್ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡಿದ್ವಿ. ಹಾಗೆ ಅಲ್ಲಿ ನಮ್ಮ ಅತ್ತೆಯವರೆಲ್ಲ ಪೂಜೆಗೆ ರೆಡಿ ಮಾಡ್ಕೊತಿದ್ದಾರೆ. ಹೂವೆಲ್ಲ ಹಾಕಿ ಅಷ್ಟ ಕುಂಕುಮ ಎಲ್ಲ ಹಾಕಿ ದೇವ್ರಿಗೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಹಾಗೆ ದೇವ್ರಿಗೆ ಎಡೆಗೆ ಅನ್ನ, ಮೊಸರು, ಬೆಲ್ಲ ಹಾಕಿದ್ದಾರೆ. ಪೂಜೆ ಮಾಡೋ ಮುಂಚೆ ದೇವ್ರಿಗೆ ಇಕ್ತಾರೆ ಅದನ್ನ. ಹಾಗೆ ನಮ್ಮ ಅತ್ತೆಯವರು ಮಖಕ್ಕೆ ಬಟ್ಟೆ ಕಟ್ಕೊಂಡಿದ್ದಾರೆ, ಯಾಕಂದರೆ ಪೂಜೆ ಮಾಡುವಾಗ ಯಾರು ಮಾತಾಡಬಾರ್ದಂತೆ. ಸೊ ಅದಕ್ಕೋಸ್ಕರ ಇವಾಗ ಪೂಜೆ ಮಾಡ್ತಿದ್ದಾರೆ. ಫಸ್ಟು ಅನ್ನ, ಮೊಸರು ಮತ್ತು ಬೆಲ್ಲ ಹಾಕಿ ಎಡೆ ಹಾಕಿ ಅದಕ್ಕೆ ಪೂಜೆ ಮಾಡ್ತಾರೆ. ಈ ಪೂಜೆ ಎಲ್ಲ ಮಾಡಾದ್ಮೇಲೆ ಕುರಿನೂ ಕೋಳಿ ಕುಯ್ತಾರೆ. ಸೊ ಅದನ್ನ ವಿಡಿಯೋ ಮಾಡೋಕ್ಕಾಗಿಲ್ಲ, ಆ ಕಡೆ ಎಲ್ಲ ಕೋಳಿ ಇಕ್ಕಿದ್ದಾರೆ, ಅದು ವಿಡಿಯೋ ಮಾಡಬಾರ್ದಂತೆ. ಸೊ ಅದೆಲ್ಲ ವಿಡಿಯೋ ಮಾಡಿಲ್ಲ ನಾನು. ಕುರಿ ಮತ್ತು ಕೋಳಿಗೆಲ್ಲ ಪೂಜೆ ಮಾಡೋದು. ಸೊ 2 ಸರಿ ಪೂಜೆ ಮಾಡ್ತಾರೆ. ಇವಾಗ ಫಸ್ಟ್ ಸರಿ ಮಾಡ್ತಿರೋದು. ಆಮೇಲೆ ಕುರಿ ಎಲ್ಲ ಕಟ್ ಮಾಡಿ ಅದನ್ನ ಪ್ರಸಾದ ದೇವ್ರಿಗೆ ಎಡೆ ಎಲ್ಲ ಹಾಕಾದ್ಮೇಲೆ ಇನ್ನೊಂದ್ಸರಿ ಮಹಾಮಂಗಳಾರತಿ ಮಾಡ್ತಾರೆ. ಸೊ ಇಲ್ಲಿ ಕಡಲೆಪುರಿ ಪ್ರಸಾದ ಕೊಟ್ಟಿರೋ ಪೂಜೆ ಎಲ್ಲ ಮಾಡಾದ್ಮೇಲೆ ಅದನ್ನ ತಿನ್ಕೊಂಡಿದ್ದೀರಿ. ಆ ಕಡೆ ಕುರಿ ಕೋಳಿ ಎಲ್ಲ ಕುಯ್ತಾ ಇದ್ರು, ಬಟ್ ಅದನ್ನ ವಿಡಿಯೋ ಮಾಡಂಗಿಲ್ಲ ಅಂತೆ, ನೋಡಬಾರ್ದಂತೆ. ಸೊ ಅದಕ್ಕೋಸ್ಕರ ನಾವು ಈ ಕಡೆ ತಿರ್ಕೊಂಡಿದ್ರಿ. ಸೊ ಇಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊಂತಿದ್ರೆ ನಮ್ಮ ಮಮ್ಮಿ ಕಬಾಬ್ ಕಲಿಸ್ತಿದ್ದಾರೆ.
ಚಿಕನ್ ಸಪ್ರೇಟ್ಗೆ ಓಡಿಸ್ಕೊಂಬಂದಿದ್ರು ಫಸ್ಟೇ, ಅದನ್ನ ಕಬಾಬ್ ಮಾಡ್ತೀರಾ. ಹಾಗೆ ಇಲ್ಲಿ ಟಾರ್ಪಲ್ ಹಾಕಿದಾರಲ್ವ ಅಲ್ಲಿ ಅಡುಗೆ ಮಾಡ್ತಿರೋದು ನಮ್ಮ ಮಾಮ ನಮ್ಮ ಡ್ಯಾಡಿ. ಇವಾಗ ಮೈನ್ ಚೆಫ್ ಎಲ್ಲ ಅಡುಗೆ ಮಾಡ್ತಿರೋದು ನಾನ್ ವೆಜ್ ಅಲ್ಲಿ. ಸೊ ಇವಾಗ ಮಹಾಮಂಗಳಾರತಿ ಮಾಡ್ತಿದ್ದಾರೆ. ದೇವ್ರಿಗೆ ನಾಟಿ ಕೋಳಿ ಮಾತ್ರ ಎಡೆಗೆ ಹಾಕಿರೋದು ಅಷ್ಟೇ. ಪೂಜೆ ಎಲ್ಲ ಮಾಡಾದ್ಮೇಲೆ ಇವಾಗ ಹೋಗಿ ಚೆನ್ನಾಗಿ ಬಾರಿಸೋದು. ಸೊ ಚಿಕನ್ ಫ್ರೈ ಮುದ್ದೆ ತಿಂದೆ. ಚಿಕನ್ ಫ್ರೈ ನಮ್ಮ ಡ್ಯಾಡಿ ಮಾಡಿದ್ದು ಸಕ್ಕತ್ತಾಗಿ ಮಾಡಿದ್ರು. ಹಾಗೆ ನಾವೆಲ್ಲ ಇವಾಗ ಊಟ ತಿಂತಾ ಇದ್ದೀರಿ. ಹಾಗೆ ಇದು ಬಿರಿಯಾನಿ ನಮ್ಮ ಮಾಮ ಮಾಡಿದ್ದು. ಬಿರಿಯಾನಿ ಸಕ್ಕತ್ತಾಗಿ ಮಾಡಿದರು. ಊಟ ಎಲ್ಲ ಆದಾದ್ಮೇಲೆ ಎಲ್ಲರೂ ಇವಾಗ ಸ್ಪ್ರೈಟ್ ಕುಡಿತಾರೆ, ಜ್ಯೂಸು. ನಾನು ಕುಡಿಯಲ್ಲ, ಬರೀ ಮಾಝಾ ಒಂದೇ ಕುಡಿಯೋದು. ಸೊ ಎಲ್ಲ ನಂಗೆ ರೇಗಿಸ್ತಾ ಇದ್ದೆ. ನಾನು ಬೆಳಗ್ಗೆಯಿಂದ ಏನು ತಿಂದೇ ಇದ್ದಿಲ್ಲ, ಉಪವಾಸ ಇದೆ. ಮಧ್ಯಾಹ್ನ 2 ಗಂಟೆ ಹಂಗೆ ಊಟ ಮಾಡಿದ್ದು ನಾನು. ಹಾಗೆ ಎಲ್ಲರೂ ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿಕೊಂಡು ಫಂಕ್ಷನ್ ಮಾಡಿದ್ರಲ್ಲ ಅಲ್ಲಿಂದ ಇನ್ನು ಸ್ವಲ್ಪ ಮುಂದೆ ಬಂದು ಫೋಟೋಸ್ ಇಡ್ಸ್ಕೊತಾ ಇದ್ದೀರಿ. ಎಲ್ಲರೂ ಸಲ ಮಾಡಿದ್ರಿ ಕಸಿನ್ಸ್ ಜೊತೆ. ಸಖತ್ ಫುಲ್ ಫೋಟೋಸ್ ಅಂದರೆ ಫೋಟೋಸ್ ಇಡ್ಸ್ಕೊಂಡ್ರಿ ಎಲ್ಲರೂ. ಸೊ ನಮ್ಮ ತಮ್ಮ ಎಲೆಯಲ್ಲಿ ಪಿಪಿ ಊದ್ತಿದ್ದ. ಇದು ಯಾವ ಎಲೆಯಲ್ಲಿ ಅಂತ ಕಮೆಂಟ್ ಮಾಡಿ. ಹಾಗೆ ನೀವೆಲ್ಲರೂ ಚಿಕ್ಕ ವಯಸ್ಸಲ್ಲಿ ಊದಿದ್ದೀರ ಅಂತ ಕಮೆಂಟ್ ಮಾಡಿ. ಸೊ ಲಾಸ್ಟಲ್ಲಿ ನಿಂಬೆಹಣ್ಣು ಜ್ಯೂಸ್ ಅಂತೂ ಇರಲೇಬೇಕು. ಪ್ರತಿ ವರ್ಷನೂ ನಮ್ಮ ತಾತ ನಿಂಬೆಹಣ್ಣು ಜ್ಯೂಸ್ ಮಾಡ್ತಾರೆ. ಸೊ ಎಲ್ಲರಿಗೂ ಕೊಡ್ತಿದ್ದಾರೆ. ಅಲ್ಲಿ ಎಲ್ಲ ನಿಂತ್ಕೊಂಡಿದ್ದಾರೆ, ನಾವು ಇಲ್ಲಿ ಕುಡಿತಾ ಇದ್ದೀರಿ. ನಮ್ಮ ಅಕ್ಕ ಕುಡಿಯೋ ಟೈಮ್. ಹೇಗಿದಕ್ಕ? ಸೊ ಫೈನಲಿ ಇವಾಗ ಮನೆಗೆ ಹೋಗುವ ಸಮಯ. ಹಾಗೆ ಇವಾಗ ಹೋಗ್ತಿರೋದು ನಮ್ಮ ಅಜ್ಜಿ ಮನೆಗೆ, ಅಂದರೆ ಸಮೃದ್ಧಿಗೆ ಹೋಗ್ತಾ ಇದ್ದೀರಿ. ಇಲ್ಲಿಂದ ಹತ್ರ ಹೊಸಕೋಟೆಗೆ. ಸೊ ಈ ಕಾರ್ ಪೂರ್ತಿ ಮಕ್ಕಳೇ ಇದ್ದೀರಿ ನಾವೆಲ್ಲರೂ. ಹಾಗೆ ನಮ್ಮ ಚಿಕ್ಕಪ್ಪ ಕಾರ್ ಓಡಿಸ್ತಿರೋದು. ಸೊ ಅರೌಂಡ್ 12 ಜನ ಇದ್ರಿ ನಮ್ಮ ಮಕ್ಕಳೇನೆ. ಸಕ್ಕತ್ತಾಗಿ ಎಂಜಾಯ್ ಮಾಡಿ ಸಾಂಗ್ ಎಲ್ಲ ಹಾಡ್ಕೊಂಡು. ಸೊ ಹೋಗೋ ದಾರಿಲಿ ದೇವಸ್ಥಾನ ಇದೆ ಅಂತ, ಚೆನ್ನಾಗಿ ಕಟ್ಸಿದಾರಂತ ಹೊಸ ದೇವಸ್ಥಾನ. ಸೊ ಆಚೆಯಿಂದ ನಿಂತ್ಕೊಂಡು ನೋಡ್ತಿದ್ರು ನೋಡಿ ಅಲ್ಲೆಲ್ಲ ಕಪಲ್ಸ್ಗಳು. ನಮ್ಮ ಮಮ್ಮಿ, ನಮ್ಮ ಡ್ಯಾಡಿ, ನಮ್ಮ ಅತ್ತೆ, ನಮ್ಮ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ ಅವರೆಲ್ಲ ಗಾಡೀಲಿ ಬಂದಿದ್ರೆ, ನಾವೆಲ್ಲ ಕಾರಲ್ಲಿ. ಟೋಟಲ್ 3 ಕಾರು, 5-6 ಸ್ಕೂಟರ್ಸು, ಹಾಗೆ 1 ಆಟೋ ಅಷ್ಟು ಜನ ಹೋಗಿದ್ದಿತ್ತು. ಸೊ ಸಖತ್ ಎಂಜಾಯ್ ಮಾಡ್ಕೊಂಡು ಹೋಗಿ ಸಾಂಗ್ ಎಲ್ಲ ಆಡ್ಕೊಂಡು. ಸುದೀಪ್ ಸರ್ ಟ್ರೆಂಡ್ ಮಾಡಿರೋ ಕಾಂತ ಸಾಂಗ್ ಎಲ್ಲ ಹಾಡ್ಕೊಂಡು, ಎಲ್ಲ ಸಾಂಗ್ ಹಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಫೈನಲಿ ಇವಾಗ ಸಮೃದ್ಧಿಗೆ ರೀಚ್ ಆಗಿದ್ದೀರಿ. ಸಾಂಗ್ ಯಾವ ಸಾಂಗ್ ಇಷ್ಟ ಆಯ್ತು? ನಾವೀಗ ಟೆರೆಸ್ ಮೇಲೆ ಬಂದಿದ್ದೀರಿ. ಹಾಗೆ ಈ ಕಡೆ ಬ್ಯೂಟಿಫುಲ್ ಸನ್ಸೆಟ್ ಆಗ್ತಿದೆ. ಹಾಗೆ ಈ ಕಡೆ ಚಂದ್ರ ಇದೆ ನೋಡಿ, ಈ ಕಡೆ ಚಂದ್ರ, ಆ ಕಡೆ ಸೂರ್ಯ. ಸಖತ್ತಾಗಿತ್ತು ನೋಡೋದಿಕ್ಕೆ. ಹಾಗೆ ನಾವು ಇಲ್ಲಿ ಕಸಿನ್ಸ್ ಎಲ್ಲ ಸೇರಿ ರೀಲ್ಸ್ ಮಾಡೋಣ ಎಲ್ಲರೂ ಸೇರಿ ಅಂತ ರೀಲ್ಸ್ ಮಾಡ್ತಿದ್ದೀರಿ. ಈ ವ್ಲಾಗ್ ಬರೋ ಮುಂಚೆನೇ ನಾನು ರೀಲ್ಸ್ ಅಪ್ಲೋಡ್ ಮಾಡಿರ್ತೀನಿ. ಯಾರು ನೋಡಿಲ್ಲ ಹೋಗಿ ನೋಡಿ ಪ್ಲೀಸ್. ಹಾಗೆ ಸಪೋರ್ಟ್ ಮಾಡಿ ನಮಗೆ. ಸೊ ಬ್ಯೂಟಿಫುಲ್ ಸನ್ಸೆಟ್ ನೋಡಿಕೊಂಡು ರೀಲ್ಸ್ ಸ್ಟಾರ್ಟ್ ಮಾಡಿ. ಹಾಗೆ ಇಲ್ಲಿ ನೋಡಿ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ಗಿಡ ಎಲ್ಲ ಬೆಳೆಸಿದ್ದಾರೆ. ನಮ್ಮ ಮಮ್ಮಿ ಟೆರೆಸ್ ಮೇಲೆ ಬಂದಿದ್ದಾರೆ ಟೀ ಎತ್ಕೊಂಡು ಎಲ್ಲರಿಗೂ ಕೊಡೋದಕ್ಕೆ. ಸೊ ಇಲ್ಲಿ ನಾವೆಲ್ಲ ಕುತ್ಕೊಂಡಿದ್ದೀರಿ. ನಾನು ರೀಲ್ಸ್ ಮಾಡಿದ್ನಲ್ವಾ, ಅದನ್ನ ಎಡಿಟ್ ಮಾಡ್ಕೊಂಡು ಕುತ್ಕೊಂಡಿದ್ದೆ. ಹಾಗೆ ಇದು ಇಂದು ವಿಡಿಯೋ ಮಾಡ್ತಿರೋದು. ಹಾಗೆ ಇಲ್ಲಿ ನಮ್ಮ ಮಾಮ ಬೋಟಿ ಫ್ರೈ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಸೊ ರೀಲ್ಸ್ ಎಲ್ಲ ಮಾಡಿ ಸುಸ್ತಾಯಿತು. ಸೊ ಇಲ್ಲಿ ನಮ್ಮ ಮಾಮ ಮಾಡ್ತಿದ್ದಾರೆ ನೋಡಿ ಬೋಟಿ ಫ್ರೈ. ಸೊ ನಾವು ಮೇಲೆ ಎಲ್ಲ ಕುತ್ಕೊಂಡು ರೀಲ್ಸ್ ಮಾಡ್ಕೊಂಡಿದ್ರೆ, ಇಲ್ಲಿ ಕೆಳಗೆ ದೊಡ್ಡವರೆಲ್ಲ ಕುತ್ಕೊಂಡು ತಂಡಲ್ಲಿ ತೆಲುಗು ಮೂವಿ ನೋಡ್ತಿದ್ದಾರೆ. ನಮ್ಮ ಡ್ಯಾಡಿ ಕೂತಿದ್ದಾರೆ, ನಮ್ಮ ಚಿಕ್ಕಪ್ಪ ಕೂತಿದ್ದಾರೆ. ಸೊ ಎಲ್ಲರೂ ಇಲ್ಲೇ ಕುತ್ಕೊಂಡು ನಮ್ಮ ಅತ್ತೆಯವರು, ನಮ್ಮ ಮಾವವರು ಎಲ್ಲ ನೋಡ್ತಿದ್ದಾರೆ ತಂಡಲ್ ಮೂವಿ, ತೆಲುಗು ಮೂವಿ.
ಸೊ ಇವಾಗ ಊಟ ಮಾಡುವ ಸಮಯ. ಚಿಕನ್ ಫ್ರೈ ಸ್ವಲ್ಪ ಹಂಗೆ ಇತ್ತು, ಹಾಗೆ ವೈಟ್ ರೈಸ್ ಇತ್ತು. ಸೊ ಅದನ್ನೇ ಎಲ್ಲರೂ ತಿಂತಾ ಇದ್ವಿ. ಇಲ್ಲೆಲ್ಲ ಮಕ್ಕಳು ಕುತ್ಕೊಂಡಿದ್ದೀರಿ, ಆ ಕಡೆ ದೊಡ್ಡವರು ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಅರೌಂಡ್ ಒಂದು 9 o'clock ಆಗಿತ್ತು ನಾವು ಊಟ ಮಾಡುವಾಗ. ಸೊ ಎಲ್ಲ ಕುತ್ಕೊಂಡು ತಿಂತಾ ಇದ್ದೀರಿ, ಕಬಾಬ್ ಎಲ್ಲ ಇತ್ತು. ಸೊ ಈ ಕಡೆ ದೊಡ್ಡವರೆಲ್ಲ ಕುತ್ಕೊಂಡಿದ್ದಾರೆ ಊಟ ಮಾಡೋದಕ್ಕೆ, ನೋಡಿ ಎಲ್ಲ ಕುತ್ಕೊಂಡಿದ್ದಾರೆ. ಆ ಕಡೆ ನಾವು ಚಿಕ್ಕ ಮಕ್ಕಳೆಲ್ಲ ಕುತ್ಕೊಂಡಿದ್ದೀರಿ. ಇಲ್ಲೆಲ್ಲ ಬಡಿಸ್ತಿದ್ದಾರೆ ಎಲ್ಲರೂ. ಸೊ ಐಫೋನಲ್ಲಿ ಒಂದು ಆ್ಯಪ್ ಇದೆ, ಸೋಲಾರ್ ಸಿಸ್ಟಮ್ ಎಲ್ಲ ನೋಡ್ಬೋದಂತೆ, ಮರ್ಕ್ಯೂರಿ, ವೀನಸ್ ಅದೆಲ್ಲ ನೋಡ್ಬೋದಂತೆ. ಸೊ ಅದನ್ನ ನೋಡ್ತಿದ್ದೆ ನಮ್ಮ ಚಿಕ್ಕಪ್ಪ ಫೋನಲ್ಲಿ, ಸೋಲಾರ್ ಸಿಸ್ಟಮ್ ಎಲ್ಲ ಹಾಗೆ ತೋರಿಸ್ತಿದ್ದೆ. ಸೊ ಇವಾಗ ಫೈನಲಿ ಮನೆಗೆ ಹೋಗುವ ಸಮಯ. ಮನೆಗೆ ಹೋಗ್ತಾ ಇದ್ದೀರಿ. ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಮುಂದೆ ಗಾಡೀಲಿ ಹೋಗ್ತಾ ಇದ್ದಾರೆ, ಹಾಗೆ ನಮ್ಮ ಅತ್ತೆ ನಮ್ಮ ಮಾವ ಗಾಡೀಲಿ ಹೋಗ್ತಾ ಇದ್ದಾರೆ. ಇವಾಗ ನಾವು ಮಕ್ಕಳೆಲ್ಲ ಸೇರಿ ಇನ್ನೊಬ್ರು ಮಾವ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಇವಾಗೆಲ್ಲ ನಮ್ಮ ಅಜ್ಜಿಗೆಲ್ಲ ಬಾಯ್ ಮಾಡಿ, ನಮ್ಮ ತಾತಾಗೆ ಎಲ್ಲರಿಗೂ ಬಾಯ್ ಮಾಡಿ ಇವಾಗ ವಾಪಸ್ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀರಿ ನಮ್ಮ ಮನೆಗೆ. ಸೊ ಹೊಸಕೋಟೆ ಟೋಲಲ್ಲಿ ನೋಡಿ ಎಷ್ಟು ಕಾರ್ಗಳು ಕಾಣಿಸ್ತಿದೆ. ಎಲ್ಲ ಊರಿಗೆ ಹೋಗ್ಬಿಟ್ಟು ಇವಾಗ ವಾಪಸ್ ಬರ್ತಿದ್ದಾರೆ. ಸೊ ಸಖತ್ ಜನ ಇದ್ರು. ಅಲ್ಲೇ ಒಂದು 20-30 ನಿಮಿಷ ಕೊಂಡಿದ್ರಿ ಟೋಲಲ್ಲಿ. ಸಖತ್ ಕಾರ್ಗಳಿತ್ತು. ಎಲ್ಲ ಸ್ಲೀಪಿಂಗ್ ಆಲ್ರೆಡಿ. ಸೊ ಮೇಕಪ್ ಎಲ್ಲ ಗೋಯಿಂಗ್. ಸೊ ಎಲ್ಲ ಸುಸ್ತಾಗ್ಬಿಟ್ಟಿದ್ರಿ ಬೆಳಗ್ಗೆಯಿಂದ. ಎಂಜಾಯ್ ಮಾಡಿ ಸಾಯಂಕಾಲ ನೈಟ್ ಹೊರಗೂ. ಸೊ ಇವಾಗೆಲ್ಲ ಫುಲ್ ಫ್ಲಾಟ್ ಆಗಿದ್ದಾರೆ, ಕಾರಲ್ಲೆಲ್ಲ ಮಲ್ಕೊಬಿಟ್ಟಿದ್ದಾರೆ. ನೋ 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 ಎಲ್ಲ ಸ್ಲೀಪಿಂಗ್ ಎಲ್ಲ ಕೈಯೋ ಅಂತವ್ರು ಇಲ್ಲಿ ಮಲ್ಕೊಂಡು. ಓ ಅಂತ ನೋಡ ಮತ್ತೆ ಓ ಅಂತೆ ಬೇಗ ಬೇಗ ಆಗಲ್ಲ. ಸೊ ಮುಂದೆ ನೋಡಿ ನಮ್ಮ ಮಮ್ಮಿ ಡ್ಯಾಡಿ ಹೋಗ್ತಿದ್ದಾರೆ, ಅದು ವಿಡಿಯೋ ಮಾಡಿದ್ದೀನಿ. ಅಯ್ಯೋ ಫಸ್ಟ್ ಇಯರ್ ನಮ್ಮ ಅತ್ತೆ ಅವರು ನಿಖಿತಾ ಸಿದ್ದು ಅವ್ರನ್ನ ಅವ್ರನ್ನ ಇಳಿಸ್ಬಿಟ್ಟು ಇವಾಗ ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದ್ದೀರಿ. ಸೊ ಫೈನಲಿ ನಮ್ಮ ಮನೆ ರೋಡಿಗೆ ರೀಚ್ ಆಗಿದ್ದೀನಿ. ಹಾಗೆ ಈ ವಿಡಿಯೋ ಎಂಡ್ ಮಾಡುವ ಸಮಯ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೊಂತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು.